ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಆರೋಪಿಸಿ ವಾರಪತ್ರಿಕೆ ಸಂಪಾದಕ ಸೇರಿದಂತೆ 3 ವಿರುದ್ಧ ಕೇಸ್ ದಾಖಲಾಗಿದೆ. ತುಮಕೂರಿನಲ್ಲಿ ಬೆಂಕಿ ಬಲೆ ಅನ್ನೋ ವಾರಪತ್ರಿಕೆ ನಡೆಸ್ತಾ ಇದ್ದ ಧನಂಜಯ್ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದ್ದು, ಈ ಕುರಿತು ಸಂತ್ರಸ್ತೆ ತುಮಕೂರು ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ನವೆಂಬರ್ 12ರಂದು ನಡೆದಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಕಾರ್ನಲ್ಲಿ ಡ್ರಾಪ್ ಕೊಡುವ ನೆಪವೊಡ್ಡಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನೊಂದು ಧನಂಜಯ್ ಜೊತೆಗೆ ಹೇಮಲತಾ ಹಾಗೂ ಪ್ರತಾಪ್ ಅನ್ನುವವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಏನಿದು ಪ್ರಕರಣ, ಏನ್ ಡೀಟೇಲ್ಸ್ ಲಭ್ಯವಾಗಿದೆ ಪ್ರಕರಣದ ಬಗ್ಗೆ? ಲೈಂಗಿಕ ಕಿರುಕುಳ ಹಾಗೂ ಜಾತಿ ನಿಂದನೆ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಸಮಾಜ ಸೇವಕಿ ನಾಗರತ್ನ ಎಂಬುವರಿಂದ ತುಮಕೂರು ಮಹಿಳಾ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರು ನೀಡಲಾಗಿದೆ. ಕಳೆದ ನವೆಂಬರ್ 12ರಂದು ಕಾರಿನಲ್ಲಿ ಡ್ರಾಪ್ ಮಾಡುವ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು. ನಾಗರತ್ನ ಮಾನವ ಹಕ್ಕು ಜಾಗೃತ ದಳದ ಜಿಲ್ಲಾಧ್ಯಕ್ಷನಾಗಿ ಧನಂಜಯ್ ನೇಮಕ ಮಾಡುತ್ತಾರೆ. ಸಭೆ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದಂತೆ ಆರೋಪಿಸಲಾಗಿದೆ. ಸದ್ಯ ಕಿರುಕುಳ ತಾಳಲಾರದೆ ನವೆಂಬರ್ 18ರಂದು ನಾಗರತ್ನ ಎಂಬುವರು ಆ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ತೊರೆದಿರ್ತಾರೆ. ಆದ್ರೂ ಸಹ ಧನಂಜಯ್ ನಾಗರತ್ನರಿಗೆ ಜಾತಿ ನಿಂದನೆ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ಧನಂಜಯ್ ಸೇರಿ ಹೇಮಲತಾ ಮತ್ತು ಪ್ರತಾಪ್ ರುದ್ರ ಎಂಬುವರ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.